ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವ್ರ ಕಡೆಯಿಂದ ಒಂದು ಏನು ಈ ವರ್ಷದ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳೇ. ಇದೇ ರೀತಿ ನಿಮ್ಮ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಇರುತ್ತೆ. ಸೊ ನೋಡ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಗಮನ ಇಟ್ಟು ಓದ್ಕೊಳ್ಳಿ. ಸೊ ನಿಮಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. 38 ಕ್ವಶನ್ಸ್ ಇರುತ್ತೆ. ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ನಂಬರ್ಸ್ ಫಾರ್ ದಿ ಕ್ವಶನ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಮಾರ್ಕ್ಸ್ ಮೆನ್ಷನ್ ಮಾಡಿರ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ 15 ಮಿನಿಟ್ಸ್ ನೀವು ನಿಧಾನಕ್ಕೆ ಕ್ವಶನ್ ಪೇಪರ್ ಓದಿ, ಈ ರೀತಿ ಎಲ್ಲಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಫಸ್ಟ್ 18 ಕ್ವಶನ್ಸ್ ಏನಿದೆ ಮಕ್ಕಳೇ ಗ್ರಾಮರ್ ಪಾಯಿಂಟ್ಸು, ಆ ಕ್ವಶನ್ಸ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಿಕ್ಕಿದೆಲ್ಲ ಕ್ವಶನ್ ಆನ್ಸರ್ಸ್ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಸಿಕ್ಬಿಡುತ್ತೆ. ಆದರೆ ಇದು ಯಾವ ರೀತಿ ಇರುತ್ತೆ ಅಂತ ಕೀ ಆನ್ಸರ್ಸ್ ನೋಡೋಣ, ಹಂಗೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೂಡ ನೋಡ್ಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಏನಿದು ಕ್ವಶನ್ ಟ್ಯಾಗ್ ಏನಿದೆ ಸೆಂಟೆನ್ಸ್ ಅಂತ ನೋಡೋಣ. ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ನೋಡಬೇಕಲ್ಲಿ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತ, ಅದು ಇರೋದು. ವರ್ಬ್ ನೋಡ್ಬೇಕು, ಕಮ್ಸ್ ಅನ್ನೋದು ಯಾವ ಟೆನ್ಸಲ್ಲಿದೆ. ಇಟ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಎಸ್ ಅಂತ ನೋಡಿ, COMES ಅಂತ ಕೊಟ್ಟಿದ್ದಾರೆ. ಎಸ್ ಅಂತ ಇದೆ, ಅದಕ್ಕೆ ನಾವು ಡಸ್ ಬರುತ್ತೆ. ಸೊ ಡಸ್ ಬರುತ್ತೆ. ಹಾಗಾದರೆ ಅದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಯಾವ ರೀತಿ ಇದೆ, ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ನೋಡ್ಕೋಬೇಕು. ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಆನ್ಸರ್ ಇರುತ್ತೆ. ನೋಡಿ, ಕರೆಕ್ಟ್ ಆನ್ಸರ್ ಈಸ್ ಡಸಂಟ್ ಶಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿ ನೋಡಿ ಡಸಂಟು ಡಿಟ್ಟು ಆ ಥರ ಕನ್ಫ್ಯೂಷನ್ ಆಗಿ ಕೊಟ್ಟಿಲ್ಲ, ಶಿ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಡಸಂಟ್ ಶಿ. ವೆರಿ 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 ಈಸಿ ಕ್ವಶನ್ ಟ್ಯಾಗು ಕೊಟ್ಟಿದ್ದಾರೆ. ಎಲ್ಪಿಂಗ್ ವರ್ಬ್ ಇದ್ದರೆ ಅಂತೂ ಇನ್ನೂ ತುಂಬ ಈಸಿಯಾಗಿರುತ್ತೆ. ಇಲ್ಲಿ ಎಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೂ ಕೂಡ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತ ನೋಡ್ಕೋಬೇಕು, ಪಾಸ್ಟಾ ಪ್ರೆಸೆಂಟಾ ಅಂತ ನೋಡ್ಕೋಬೇಕು. ದೆನ್ ನೀವು ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ನೀವು ಲ್ಯಾಂಗ್ವೇಜ್ ಫಂಕ್ಷನ್ನ ಯಾವುದು, ಅಂಡರ್ಲೈನ್ಡ್ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ಟೀಚರ್ ವೈ ಆರ್ ಯು ಲುಕ್ಕಿಂಗ್ ಸ್ಯಾಡ್? ಅನು I studied hard yet I got less marks in the exam. Teacher, don't worry, prepare a good timetable and follow it. ಇಲ್ಲಿ prepare a good timetable and follow it ಅಂತ ಇದೆ. ಕರೆಕ್ಟ್ ಆನ್ಸರ್ ಈಸ್ ಗಿವಿಂಗ್ ಅಡ್ವೈಸ್. ಸೊ ನೋಡಿ, ಅಪಾಲಜಿ ಅಂತಂದರೆ ನಿಮ್ಗಲ್ಲಿ ಸಾರಿ ಆ ಥರ ಸೆಂಟೆನ್ಸಸ್ ಇರುತ್ತೆ. ಸೀಕಿಂಗ್ ಇನ್ಫಾರ್ಮೇಷನ್ ಅಂತಂದರೆ ಏನು, ಎಲ್ಲಿ, ಯಾವಾಗ, ಕ್ವಶನ್ ಮಾರ್ಕ್ ಥರ ಇರುತ್ತೆ. ಆ್ಯಂಡ್ ರಿಕ್ವೆಸ್ಟಿಂಗ್ ಅಂತಂದರೆ ಪ್ಲೀಸ್ ಅಂತ ಬಂದಿರುತ್ತೆ. ಈ ರೀತಿ ಇರುತ್ತೆ. ಇಲ್ಲಿ ಅಡ್ವೈಸ್ ಅಂತ ನೀವು ಓದ್ತಿದ್ದಂಗೆ ನಿಮಗೆ ಅವರು ಸಲಹೆಯನ್ನು ಕೊಡ್ತಾ ಇರೋದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗಿವಿಂಗ್ ಅಡ್ವೈಸ್. ನೆಕ್ಸ್ಟ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಸೊ ಅಲ್ಲಿ ಇಫ್ ಅಂತ ಬಂದಿದೆ ನೋಡಿ, ಅಂತಂದರೆ ಇದು ಇಫ್ ಕ್ಲಾಸ್ ರಿಲೇಟೆಡ್ ಕ್ವಶನ್ ಅಂತ ಆಗಿರುತ್ತೆ. ನೋಡೋಣ ಕ್ವಶನ್ ಏನಿದೆ ಅಂತ. ಕಾವ್ಯ, ಹಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30? ಕಮಲೇಶ್, ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಕೋಬೇಕು, ಅಲ್ಲಿ ಹ್ಯಾಡ್ ಇದೆ, ಹ್ಯಾಡ್ ಪ್ಲಸ್ V3 ಫಾರ್ಮಲ್ಲಿದೆ, ಸಜೆಸ್ಟೆಡ್ ಅಂತ ಇದೆ. ಅದಕ್ಕೋಸ್ಕರ ಅಲ್ಲಿ ವುಡ್ ಹ್ಯಾವೇನೆ ಬರುತ್ತೆ. ಆಯಿತಾ, ವುಡ್ ಹ್ಯಾವ್ ಹಾಕಿ ನೋಡಬೇಕು, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಸೆಂಟೆನ್ಸ್ ಓದಿ ನೋಡಬೇಕು. ಇಲ್ಲ ಅಂತಂದರೆ ವುಡ್ ಆ್ಯಂಡ್ ಹ್ಯಾವ್ ಹಾಕಿ ನೋಡಿ, ಅವಾಗಾದರೂ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ V1 ಫಾರ್ಮಲ್ಲಿದ್ದರೆ ವಿಲ್ ಬರುತ್ತೆ, V2 ಫಾರ್ಮಲ್ಲಿದ್ದರೆ ವುಡ್ ಬರುತ್ತೆ, V3 ಫಾರ್ಮಲ್ಲಿದ್ದರೆ ವುಡ್ ಹ್ಯಾವ್ ಬರುತ್ತೆ. ಅರ್ಥ ಆಗ್ತಿದೆಯಾ? V1 ಫಾರ್ಮಲ್ಲಿದ್ದರೆ ವಿಲ್ ಬರುತ್ತೆ, V2 ಫಾರ್ಮಲ್ಲಿದ್ದರೆ ವುಡ್ ಬರುತ್ತೆ, V3 ಫಾರ್ಮಲ್ಲಿದ್ದರೆ ವುಡ್ ಹ್ಯಾವ್ ಬರುತ್ತೆ. ಸೊ ವುಡ್ ಹ್ಯಾವ್ ಈಸ್ ದ ಕರೆಕ್ಟ್ ಆನ್ಸರ್. ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ನೀನು ಮುಂಚೆನೇ ಹೇಳಿದಿದ್ರೆ ನಾನು ಅದನ್ನು ನೋಡ್ತಾ ಇದ್ದೆ ಅಂತ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಫೋರ್ತ್ ನೋಡೋಣ. ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್. ಸೊ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ. ಪ್ಯಾಸಿವ್ ಫಾರ್ಮ್ ಆಫ್ ದಟ್ ಸೆಂಟೆನ್ಸ್ನ ನೀವು
ಬರಿಬೇಕಾಗಿರುತ್ತೆ ನೋಡಿ. ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟ್ ಟೆನ್ಸಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದ್ದರೆ ಪರ್ಚೇಸಿಂಗ್ ಬೀಯಿಂಗ್ ಫಾರ್ಮಲ್ಲಿ ಇರೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಅಲ್ಲಿ 2 ರೀತಿಯಾದಂಥ ಬೀಯಿಂಗ್ ಫಾರ್ಮ್ ಕೊಟ್ಟಿದ್ದಾರೆ. ಎ ಕಾರ್ ವಾಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಮತ್ತು ಇನ್ನೊಂದು ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅಂತ ಕೊಟ್ಟಿದ್ದಾರೆ. ಸೊ ಏನದು ಆಮು ಈಸು ಆರ್ ಬಂದಾಗ ಅದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಸೊ ಅಲ್ಲಿ ಆಮ್ ಅಂತ ಇದ್ದಾಗ, ಈಸ್ ಅಂತ ಇದ್ದಾಗ, ಆರ್ ಅಂತ ಇದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಆಮು ಈಸು ಆರೇನೇ ಯೂಸ್ ಮಾಡ್ಕೋಬೇಕು. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ನೆಕ್ಸ್ಟ್ ಒನ್ ನೋಡೋದಾದರೆ ಡೂ ಆಸ್ ಡೈರೆಕ್ಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಇರಲ್ಲ. ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೆಕೆಂಡ್ ಮೇನಲ್ಲಿ ಆಪ್ಷನ್ಸ್ ಇರಲ್ಲ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಆಸ್ 2 ಸಿಲಬಲ್? ಸ್ವರಗಳ ಧ್ವನಿಯನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು. 2 ಸಿಲಬಲ್ ನಿಮಗೆ ಈಸಿಯಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಾಲ್ವ್ ಮಾಡಬೇಕಾದ್ರೂ ಹೇಳಿದ್ದೀನಿ. ಸ್ಪ್ಲಿಟ್ ಮಾಡ್ಕೊಳ್ಳಿ, ರಾಬೋಟಿಕ್ ಮೆಥಡ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಿಮಗೆ ಸಿಲಬಿಫಿಕೇಶನ್ ಗೊತ್ತಿಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನೋಡಿ, ಸ್ವರಗಳು ಎಷ್ಟು ಸ್ವರದ ಸೌಂಡ್ ಕೇಳಿಸ್ತಾ ಇದೆ ಅನ್ನೋದು ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸಿಲಬಲ್ ವರ್ಡ್ ಯಾವುದು ಅಂತ ಕಂಡುಹಿಡಿಬೇಕು ನಾವು. ಚೈಲ್ಡ್ ಒಂದೇ, ಮಿಲ್ಕ್ ಒಂದೇ, ಕಲರ್ 2 ಆಗುತ್ತೆ, ಸ್ಕೂಲ್ ಒಂದೇ. ಸೊ ಕಲರ್ ಇಸ್ ದ 2 ಸಿಲಬಲ್ ವರ್ಡ್. ಮಕ್ಕಳೇ, ಇಂಗ್ಲೀಷ್ ತುಂಬ ಈಸಿ ಇರುತ್ತೆ, ಕನ್ಫ್ಯೂಷನ್ಸೇ ಬೇಡ. ಗ್ರಾಮರ್ ಕೂಡ ಈಸಿ ಇರುತ್ತೆ. ಆಲೋಚನೆ ಮಾಡಿ ಟೈಮ್ ತಗೊಂಡು ಸ್ವಲ್ಪ ಆನ್ಸರ್ ಮಾಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕೊಲಕೇಟಿವ್ ವರ್ಡ್ನ ನೀವು ಕಂಬೈನ್ ಮಾಡಿ ಬರೀಬೇಕಾಗತ್ತೆ. ನೋಡಿ, ಆರಾಮಾಗಿ ಎಲ್ಲವನ್ನೂ ಅದ್ರ ಜೊತೆಗೆ ಮ್ಯಾಚ್ ಮಾಡಿ ರೀಡ್ ಮಾಡ್ಕೊಂಡು ನೋಡಿ. ಸೊ ಯಾವುದು ಸೂಟೇಬಲ್ ಆಗಿರುತ್ತೆ, ನೀವು ಯಾವುದು ಕೇಳಿದ್ದೀರಾ, ಯಾವುದು ಸೂಕ್ತವಾದ ವರ್ಡ್ ಅಂತ ನಿಮ್ಗೆ ಅನಿಸುತ್ತೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಟ್ವಿಂಕ್ಲಿಂಗ್ ಸ್ಟಾರ್ ನೀವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಅಲ್ವಾ. ಟ್ವಿಂಕ್ಲಿಂಗ್ ರೈನ್, ಟ್ವಿಂಕ್ಲಿಂಗ್ ಸ್ಟಾರ್, ಟ್ವಿಂಕ್ಲಿಂಗ್ ಬೆಲ್, ಟ್ವಿಂಕ್ಲಿಂಗ್ ಬರ್ಡ್ ನೋಡಿದ ತಕ್ಷಣ ಟ್ವಿಂಕ್ಲಿಂಗ್ ಸ್ಟಾರ್ ಎಲ್ಲ ನಾನ್ ರಿಲೇಟೆಡ್ ಆನ್ಸರ್ ಕೊಟ್ಟಿದ್ದಾರೆ. ಸ್ಟಾರ್ ಒಂದೇ ರಿಲೇಟೆಡ್ ಆನ್ಸರ್ ಕೊಟ್ಟಿರೋದು ಅಲ್ವಾ. ಸೊ ಈಸಿ. ಟ್ವಿಂಕ್ಲಿಂಗ್ ಸ್ಟಾರ್ ಇಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪಾರ್ಟ್ ಆಫ್ ಸ್ಪೀಚ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಬೇಕು. ಐ ನೀಡ್ ಸಮ್ ವಾಟರ್. ನೋಡಿ, ವಾಟರ್ ಅಂತಕ್ಕಂಥದ್ದು ನೌನ್ ಆಗಿದೆ. ಎಷ್ಟು? ಸಮ್ ಅಮೌಂಟ್. ಸೊ ಇದು ಏನಾಗುತ್ತೆ? ಅಬ್ಜೆಕ್ಟಿವ್ ಆಗುತ್ತೆ. ನೋಡಿ, ಪಾರ್ಟ್ ಆಫ್ ಸ್ಪೀಚ್ ತುಂಬ ಈಸಿ ಅಂತ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅದು ಅಬ್ಜೆಕ್ಟಿವ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ನೋಡಿ, ಈ ಆರ್ಟಿಕಲ್ ಎ ಮತ್ತು ದ ತುಂಬ ಕನ್ಫ್ಯೂಷನ್ ಮಾಡ್ಕೋತೀರಾ ಇಲ್ಲಿ. ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್. ಆ್ಯಕ್ಚುಲಿ ಎ ಫೇಮಸ್ ಡಾಕ್ಟರೇ ಕರೆಕ್ಟು. ಯಾಕಂತಂದರೆ ರವೀಶ್ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ, ಆದರೆ ಯಾವ ಡಾಕ್ಟರ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ರವೀಶ್ ಈಸ್ ಎ ಫೇಮಸ್ ಡಾಕ್ಟರ್ ಈಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಡಾಕ್ಟರ್ ಅಂತ ಮೆನ್ಷನ್ ಮಾಡಿದರೆ ಡೆಫಿನೆಟಾಗಿ ನೀವು ಬರಿಬೋದಾಗಿತ್ತು. ಅಲ್ಲಿ ಯಾವ ಡಾಕ್ಟರ್ ಅಂತ ಮೆನ್ಷನ್ ಮಾಡಿಲ್ಲ, ರವೀಶ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಆಯಿತಾ? ಸೊ ಎ ಈಸ್ ದ ಕರೆಕ್ಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಕೂಡ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಇಲ್ಲಿ ರಘು ಗೋಸ್ ಟು ಸ್ಕೂಲ್ ಏನ್ರಲ್ಲಿ ಹೋಗ್ತಾನೆ? ನೀವು ಯೂಶಲಿ ಅನ್ಕೋತೀರಾ ಬೈ ಫೂಟ್ ಅಂತ, ಆದರೆ ಬೈ ಫೂಟು ಕರೆಕ್ಟ್ ಆನ್ಸರ್ ಆಗಲ್ಲ. ಆನ್ ಫೂಟ್ ಅದು ಕರೆಕ್ಟ್ ಆಗುತ್ತೆ. ಯಾಕಂತಂದರೆ ಬೈ ಬಸ್, ಬೈ ಆಟೋ, ಬೈ ಬೈಸಿಕಲ್ ಅದಕ್ಕೆ ಯೂಸ್ ಮಾಡ್ತೀವಿ. ಆದರೆ ಫೂಟ್ ಬರಬೇಕಾದ್ರೆ ಆನನ್ನೇ ಬರಿಬೇಕು ನೀವು. ರಘು ಗೋಸ್ ಟು ಸ್ಕೂಲ್ ಆನ್ ಫೂಟ್ ಈಸ್ ದ ಕರೆಕ್ಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಲಿಂಕರ್ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಓದಿದ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್? or is the correct answer. Fill in the blank with appropriate tense form of the verb given in the bracket. Vishwanath dash in a government school. So ನೋಡಿ, ಅಲ್ಲಿ ವಿಶ್ವನಾಥ್ ವರ್ಕ್ಡ್ ಇವು 3 ಪಾಸಿಬಿಲಿಟಿ ಇದೆ. ಯಾಕಂತಂದರೆ ಪ್ರೆಸೆಂಟ್ ಫಾರ್ಮಲ್ಲಿ ಇದೆ ಅಂತ. ವಿಶ್ವನಾಥ್ ಈ, ಶಿ, ಇಟ್ ಯಾವುದಾದ್ರೂ ಬರಲಿ, ಅಲ್ಲಿ ಎಸ್ ಯೂಸ್ ಮಾಡಬೇಕು. ಕ್ರಿಯಾಪದದ ಮುಂದೆ ಎಸ್ ಯೂಸ್ ಮಾಡಬೇಕು. ಸೊ ವಿಶ್ವನಾಥ್ ವರ್ಕ್ಸ್ ಇನ್ ಎ ಗೌರ್ಮೆಂಟ್ ಸ್ಕೂಲ್. ಈ, ಶಿ, ಇಟ್ ಯಾವುದನ್ನ ಬರಲಿ, ಅದ್ರ ಮುಂದೆ ಕ್ರಿಯಾಪದ ಇದ್ದಾಗ ಅಲ್ಲಿ ಎಸ್ ಸೇರಿಸೋದನ್ನ ಮರಿಬೇಡಿ. ಸೊ ವಿಶ್ವನಾಥ್ ವರ್ಕ್ಸ್ ಇನ್ ಎ ಗೌರ್ಮೆಂಟ್ ಸ್ಕೂಲ್. ಈ ಥರ ಚಿಕ್ಕ ಚಿಕ್ಕ ಟ್ರಿಕ್ನ ಅಲ್ಲೆಲ್ಲಾದರೂ ಬರ್ಕೋತಾ ಇರಬೇಕು.
ಓಕೆ, ಅದು ನಿಮಗೆ ಓದುವಾಗ ನೆನಪಾಗ್ತಾ ಇರುತ್ತೆ. ಓಕೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಈಸಿ ಕೊಟ್ಟಿದ್ದಾರೆ. ದ ಆಫೀಸರ್ ಗೇವ್ ರಿಸೈನ್ ಅಂತ ಕೊಟ್ಟಿದ್ದಾರೆ. ರೆಸಿಗ್ನೇಷನ್ ಲೆಟರ್ ಟು ಈಸ್ ಬಾಸ್. ಸೊ ಈಸ್ ದ ಕರೆಕ್ಟ್, ರೆಸಿಗ್ನೇಷನ್ ಈಸ್ ದ ಕರೆಕ್ಟ್ ಆನ್ಸರ್. ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಬ್ರಷ್ ಅನ್ನೋದು ನೌನ್ ಇಲ್ಲಿ, ಅದನ್ನು ಕ್ರಿಯಾಪದವಾಗಿ ನಿಮ್ಮ ಸ್ವಂತ ವಾಕ್ಯ ರಚನೆಯಲ್ಲಿ ಅದು ಕ್ರಿಯಾಪದ ಆಗಿರಬೇಕು. ಆಯಿತಾ? ಐ ಆಮ್ ಬ್ರಷಿಂಗ್ ಮೈ ಟೀತ್. ಈಸಿ ಅಲ್ವಾ? ಸೊ ಬ್ರಷ್ ಅನ್ನೋದು ನೌನ್ ಆಯಿತು, ಅದೊಂದು ಬ್ರಷ್ನ ಹೆಸರು ಅಷ್ಟೇ. ಅದನ್ನು ನೀವು ಕ್ರಿಯಾಪದವಾಗಿ ಬಳಸಬೇಕು ಅಂತಂದರೆ ಐ ಆಮ್ ಬ್ರಷಿಂಗ್ ಮೈ ಟೀತ್. ಆಯಿತಾ? ಈಸಿ. ಇಷ್ಟು ಈಸಿನೂ ನೀವು ಬರೆದಿಲ್ಲ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥ. ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ, ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ನೆಕ್ಸ್ಟ್ ಒನ್ ಈಸ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಇದನ್ನು ನೀವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತ ಬರೆದ್ರೆ ಆಯಿತು. ಕಾಸ್ಟ್ಲಿಯರ್ ಬರಬೇಕು, ದ್ಯಾನ್ ಬರಬೇಕು, ಎನಿ ಅದರ್ ಬರಬೇಕು. ಇದಿಷ್ಟು ಗಮನ ಹರಿಸಿ ನೀವು ಕರೆಕ್ಟಾಗಿ ಬರೀಬೇಕಾಗತ್ತೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ಗೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಮನು, ಡಿಡ್ ಯು ಮೀಟ್ ಯುವರ್ ಫ್ರೆಂಡ್? ಗಿರೀಶ್, ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ. ಅಲ್ಲಿ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತ ಇದೆ. ಮನು ಗಿರೀಶ್ಗೆ ಹೇಳ್ತಾ ಇರೋದು. ಗಿರೀಶ್ ಸೈಡ್ ಅಲ್ಲಿ ಟೋಲ್ಡ್ ಅಂತಾನು ಬರ್ಬೋದಾಗಿತ್ತು. ಗಿರೀಶ್ ಟೋಲ್ಡ್ ಟು ಮನು ದಟ್, ಅಲ್ಲಿ ಐ ಹತ್ರ ಹಿ ಹ್ಯಾಡ್ ಆಲ್ರೆಡಿ ಮೆಟ್ ಅಲ್ವಾ, ಈ ಹ್ಯಾಡ್ ಮೆಟ್ ಈಸ್ ಅಲ್ಲಿ ಮೈ ಅಂತ ಇದೆ, ಅದಕ್ಕೆ ಹಿಸ್ ಫ್ರೆಂಡ್ ದ ಪ್ರೀವಿಯಸ್ ಡೇ ಅಷ್ಟೇ. ಎಸ್ಟರ್ಡೇನ ದ ಪ್ರೀವಿಯಸ್ ಡೇ. ಇದನ್ನು ಒಂದು ಕಾಲಮಲ್ಲಿ ಬರ್ಸಿರ್ತಾರೆ ನಿಮ್ಮ ಸ್ಕೂಲಲ್ಲಿ, ನೀವು ನೋಡ್ಕೋಬೇಕು. ಎಸ್ಟರ್ಡೇಗೆ ಏನು, ಟುಮಾರೋಗೆ ಏನು, ಅದೆಲ್ಲನೂ ಬರ್ಸಿರ್ತಾರೆ ಯಾವ್ದ್ಯಾವ್ದು ರೀತಿ ಚೇಂಜ್ ಆಗಬೇಕು ಅಂತ. ಆ ಕಾಲಮ್ನ ರೆಫರ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರು ಮನು ಗಿರೀಶ್ ಟೋಲ್ಡ್ ಟು ಮನು ದಟ್ ಈ ಹ್ಯಾಡ್ ಮೆಟ್ ಈಸ್ ಫ್ರೆಂಡ್ ದ ಪ್ರೀವಿಯಸ್ ಡೇ. ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟು, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಸೊ ಅಂಡರ್ಲೈನ್ಡ್ ವರ್ಡ್ ಆನ್ಸರ್ ಬರಬೇಕು. ಕ್ವಶನ್ ನಾವು ಫ್ರೇಮ್ ಮಾಡಬೇಕಾಗತ್ತೆ. ನೋಡಿ ಅಲ್ಲಿ ಆನ್ಸರ್ ಏನಿದೆ. ಪೀಟರ್ ವಾಷಸ್ ಈಸ್ ಕ್ಲಾತ್ಸ್ 4 times a week. 4 times 4 ಸಲ ಅಂತಂದರೆ ಎಷ್ಟು ಸಲ ಅಂತ ನೀವು ಕ್ವಶನ್ ಕೇಳಬೇಕಾಗತ್ತೆ. ಸೊ ಅದಕ್ಕೆ ನೋಡಿ, ಹೌ ಮೆನಿ ಟೈಮ್ಸ್ ಪೀಟರ್ ಡಸ್ ವಾಶ್ ಈಸ್ ಕ್ಲಾತ್ಸ್ ಇನ್ ಎ ವೀಕ್ ಈಸ್ ಅ ಕರೆಕ್ಟ್ ಆನ್ಸರ್. ಹೌ ಮೆನಿ ಟೈಮ್ಸ್ Peter does wash his clothes in a week. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿ ಎಸ್ ಬಂದಿದೆ, ಇಲ್ಲಿ ಡಸ್, ವಾಷಸ್ ಬಂದಿದೆ ನೋಡಿ, ಅದಕ್ಕೆ ಇಲ್ಲಿ ಡಸ್ ಯೂಸ್ ಮಾಡ್ಕೋತಾ ಇದ್ದೀರಾ. ನೋಡಿ ಎಸ್ ಅಂತ ಇದ್ದಾಗ ನೀವು ಆಲ್ಮೋಸ್ಟ್ ಡಸ್ ಯೂಸ್ ಮಾಡ್ಬೋದು. ಕ್ವಶನ್ ಟ್ಯಾಗಲ್ಲೂ ಕೂಡ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಗ್ರಾಮರ್ ಪಾಯಿಂಟ್ಸ್ ಆಗಿರುತ್ತೆ. ನೋಡಿ ಇನ್ನೆರಡು ಎಡಿಟಿಂಗ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಸೊ ಎಡಿಟಿಂಗ್ ಪ್ಯಾರಾಗ್ರಾಫ್ ಏನೇನು ತಪ್ಪಾಗಿದೆ ಅಂತ ಕೊಡ್ತಾರೆ. 2 ತಪ್ಪು ಕೊಟ್ಟಿರ್ತಾರೆ, ಯಾವ್ಯಾವ ತಪ್ಪು ಅಂತಲೂ ಕೊಡ್ತಾರೆ. ಅದನ್ನು ನೀವು ಐಡೆಂಟಿಫೈ ಮಾಡಿ ಬರಿಬೇಕಾಗತ್ತೆ, ಕರೆಕ್ಟ್ ಮಾಡಿ. ಸೊ ನೋಡಿ, ರವೀಂದ್ರ thought for a moment and ran quick to help his friend. Spelling to be corrected. Ali Ravindra thought for a moment and ran quick to help his ಫ್ರೆಂಡ್. ಮೂಮೆಂಟ್ ಅಂತ ಕೊಟ್ಟಿದ್ದಾರೆ, ಅದು ಮೊಮೆಂಟ್ ಆಗಬೇಕಿತ್ತು. MOMENT ಮೊಮೆಂಟ್ ಆಗಬೇಕಾಗಿತ್ತು. ಆಯಿತಾ? ಕ್ವಿಕ್ ಅಂತ ಇದೆ, ಅದು ಕ್ವಿಕ್ಲಿ ಆಗಬೇಕಾಗಿತ್ತು. ಅಡ್ವರ್ಬಲ್ ಮಿಸ್ಟೇಕ್ ಕ್ವಿಕ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದು ಮೊಮೆಂಟ್. ಓಕೆ, ಅರ್ಥ ಆಯಿತಾ? ಸೊ ಇದಿಷ್ಟು ಗ್ರಾಮರ್ ಪಾಯಿಂಟ್ಸು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತುಂಬ ಹೆಚ್ಚು ಇದೇ ರೀತಿಯಾದಂಥ ಗ್ರಾಮರ್ ಪಾಯಿಂಟ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಇದಿಷ್ಟು ನಿಮ್ಗೆ ಇವಾಗ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನೀವೇ ಒಂದ್ಸಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನು ಕ್ವಶನ್ ಆನ್ಸರ್ಸು ನಿಮ್ಗೇನು ಸಾಲ್ವ್ ಮಾಡೋದು ಬೇಕಾಗಿರಲ್ಲ. ಇನ್ನೇನು ಆಲ್ಮೋಸ್ಟ್ ಪ್ರೊಫೈಲ್ ರೈಟಿಂಗ್ ಬರುತ್ತೆ, ಸ್ಟೋರಿ ಡೆವಲಪ್ಮೆಂಟ್ ಬರುತ್ತೆ, ಪಿಕ್ಚರ್ ರೈಟಿಂಗು ಕೂಡ ಈಸಿ ಇದೆ. ಕ್ವಾಲಿಟಿ ಆಫ್ ಮಸಿ ಪೊಯಮ್ ಕೊಡ್ತಾರೆ, ಪ್ಯಾಸೇಜ್ 2 ಕ್ವಶನ್ಸ್ ಬರಿಬೋದು, ಗ್ರ್ಯಾಂಡ್ಮಾ ಸಮ್ಮರಿ ಕೊಟ್ಟಿರ್ತಾರೆ. ದೆನ್ ಎನಿ ಈಸಿ ಎಸ್ಸೆ. ಪೊಲ್ಯೂಷನ್ ಬಗ್ಗೆ ಅಂತೂ ಖಂಡಿತವಾಗ್ಲೂ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಮಕ್ಕಳೇ. ನೀವು ಪೊಲ್ಯೂಷನ್ ಬಗ್ಗೆ ಓದ್ಕೊಂಡ್ರೆ ಕಂಪಲ್ಸರಿ ನೀವು 4 marks ತಗೋಬೋದು. ಲೆಟರ್ ರೈಟಿಂಗ್ ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗಿ. ಫಾರ್ಮಲ್ ಲೆಟರ್ ಬರೀತೀರಾ, ಫಾರ್ಮಲ್ ಲೆಟರ್ ಫಾರ್ಮೇಟ್ ಫಾಲೋ ಮಾಡಿ. ಇನ್ಫಾರ್ಮಲ್ ಲೆಟರ್ ಬರೀತೀರಾ, ಇನ್ಫಾರ್ಮಲ್ ಲೆಟರ್ ಫಾರ್ಮೇಟು
ಫಾಲೋ ಮಾಡಿ. ಈಸಿಯಾಗಿ ನೀವು ಓದಿಲ್ಲ ಅಂತಂದರೂ ಕೂಡ ಇಂಗ್ಲೀಷ್ ಪಾಸ್ ಆಗ್ಬೋದು, ಅಷ್ಟು ಈಸಿ ಇರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಓದಿ. ಇನ್ನೇನು ನಿಮಗೆ ಪ್ರಿಪ್ರೇಟ್ರಿಗೆ ಇನ್ನು 1 ವೀಕ್ 2 ವೀಕಲ್ಲಿ ನಿಮಗೆ ಪ್ರಿಪ್ರೇಟ್ರಿ ಬಂದುಬಿಡುತ್ತೆ. ಏನು ಲಾಸ್ಟ್ ಲೆಸನ್ ಓದ್ಕೊಳ್ಳೋಣ ಅಂತ ಬೇಡ, ಫಸ್ಟಿಂದನೂ ನೀವು ರಿವೈಸ್ ಮಾಡ್ತಾ ಇರಬೇಕು. ಇಷ್ಟೊತ್ತಿಗೆ ಆಲ್ರೆಡಿ ನೀವು ಒಂದು 3-4 ಸಲ ಆದ್ರೂ ಫುಲ್ಲು ಪೋರ್ಷನ್ ನೀವು ಓದಿ ಮುಗಿಸಿರಬೇಕು. ತರೋ ಆಗಿರಬೇಕು, ಒಂದೊಂದು ಲೈನು ನೋಡಬೇಕು. ಟೆಕ್ಸ್ಟ್ ಬುಕ್ ಗ್ರಾಮರ್ ತುಂಬ ಇಂಪಾರ್ಟೆಂಟ್, ಅದರ ಬೇಸಿಸ್ ಮೇಲೇ ನಿಮಗೆ ಕ್ವಶನ್ಸ್ ಫ್ರೇಮ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.